ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅಕ್ಕಿ ರೊಟ್ಟಿನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನಿಮಗೆ. ಏನಿಲ್ಲ, ಇದಕ್ಕೆ ಜಾಸ್ತಿ ಏನು ಐಟಮ್ಸ್ ಬೇಕಾಗಿಲ್ಲ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು, ಆಮೇಲೆ ಕೊತ್ತಂಬರಿ, ಕರಿಬೇವು. ಇದಕ್ಕೆ ಮೇನ್ ಬೇಕಾಗಿರೋದು ಸಬ್ಬಕ್ಕಿ ಸೊಪ್ಪು ಬೇಕು. ಸಬ್ಬಕ್ಕಿ ಸೊಪ್ಪಿಂದನೇ ಇದನ್ನು ಹಾಕಿದರೆ ಟೇಸ್ಟ್ ಬರೋದು. ಇದಕ್ಕೆ ಎಷ್ಟು ನಾವು ಅಕ್ಕಿ ಹಿಟ್ಟು ಹಾಕಿರುತ್ತೀವೋ ಅದರಲ್ಲಿ ಸ್ವಲ್ಪ ಅದರ ಕಡಿಮೆ ಕ್ವಾಂಟಿಟಿಯಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು. ಈ ಗೋಧಿ ಹಿಟ್ಟು ಯಾಕೆ ಹಾಕ್ಕೋಬೇಕಂದ್ರೆ, ಬರೀ ಅಕ್ಕಿ ಹಿಟ್ಟಿಂದ ಮಾಡಿದರೆ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಬಿರುಸಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಹಾಕಿದರೆ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಸಣ್ಣಗೆ ಹೆಚ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೋಬೇಕು. ಒಂದು 2ರಿಂದ 3 ಈರುಳ್ಳಿನ ಹಾಕ್ಕೊಂಡು ಇದಕ್ಕೆ ಕೊತ್ತಂಬರಿ, ಆಮೇಲೆ ಕರಿಬೇವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದನ್ನು ಯಾವ ಹದಕ್ಕೆ ಅಂದರೆ, ಇವಾಗ ಚಪಾತಿ ಹಿಟ್ಟು ಮಾಡ್ತೀವಲ್ಲ, ಕಲಿಸ್ತೀವಲ್ಲ, ಆ ಚಪಾತಿ ಹಿಟ್ಟು ಕಲಸೋ ಅದಕ್ಕೆ ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಹೀಗೆ ಕಲಿಸ್ಕೊತಾ ಇರಬೇಕು ಸ್ವಲ್ಪ ನೀರು ಹಾಕಿ. ಆಮೇಲೆ ದಿನಾಲು ಬರೀ ರೊಟ್ಟಿ, ಜೋಳದ ರೊಟ್ಟಿ ತಿಂದು ಅಥವಾ ಚಪಾತಿ ತಿಂದು ಸ್ವಲ್ಪ ಬೋರ್ ಆಗಿರುತ್ತಲ್ಲ, ಬೇಜಾರಾದಾಗ ಈ ಥರ ಮನೇಲೇ ಅಕ್ಕಿ ಇಟ್ಟಿದ್ರೆ, ಆಮೇಲೆ ಸಬ್ಬಕ್ಕಿ ಸೊಪ್ಪು ತಂದಿದ್ರೆ, ಇದನ್ನು ಈ ಥರ ಮಾಡ್ಕೊಂಡು ವಾರದಲ್ಲಿ ಒಂದು ಸಾರಿ ಮಾಡ್ಕೊಂಡು ತಿಂದರೆ ಇದು ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದ್ರ ಜೊತೆ ನಾವು ಈ ಕೆಂಪು ಖಾರದ ಚಟ್ನಿ ಮಾಡ್ಕೊಂಡು ತಿನ್ನಬೇಕು. ಕೆಂಪು ಖಾರದ ಚಟ್ನಿ ಆಮೇಲೆ ತುಪ್ಪ ಎರಡೂ ಹಾಕ್ಕೊಂಡು ಇದನ್ನು ಬಿಸಿ ಇರುವಾಗಲೇ ತಿನ್ನಬೇಕು. ಇದು ಆರಿದರೆ ಚೆನ್ನಾಗಿ ಬರೋಲ್ಲ ಟೇಸ್ಟು. ಬಿಸಿ ಇರಬೇಕಾದ್ರೆ ಆ ಚಟ್ನಿ ತುಪ್ಪ ಹಚ್ಕೊಂಡು ಇದನ್ನು ತಿಂದರೆ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಹಿಟ್ಟನ್ನು ನಾದ್ಕೋಬೇಕು. ಇದನ್ನು ನೋಡಿ, ಇವಾಗ ನಾದ್ಕೊಂಡಾಯಿತು. ಈ ಥರ ಆಗಬೇಕು ಹಿಟ್ಟು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ನಾದಿಟ್ಕೊಂಡ್ರೆ ಇನ್ನೊಂಚೂರು, ಅಂದರೆ ಇನ್ನೊಂಚೂರು ಸಾಫ್ಟಾಗಿ ಬರುತ್ತೆ ಅಂತ. ಸ್ವಲ್ಪ ಎಣ್ಣೆ ಮೇಲೆ ಕೈಗೆಲ್ಲ ಅಂಟಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈಗ ನಾದ್ಕೊಂಡು ಇಟ್ಕೋಬೇಕು. ಆಮೇಲೆ ಹಂಚ್ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಮನೇಲಿ ರೂಲ್ ಪೇಪರ್ ಖಾಲಿ ಆಗಿತ್ತು, ಅದಕ್ಕೆ ನಾನು ಎಣ್ಣೆ ಇರುತ್ತಲ್ಲ, ಎಣ್ಣೆ ಪ್ಯಾಕೆಟು, ಅದನ್ನೇ ಚೌಕಾಗಿ ಕಟ್ ಮಾಡಿಕೊಂಡು ಅದರಲ್ಲೇ ತಟ್ತಾಯಿದ್ದೀನಿ. ನೀವು ತಟ್ಟೋ ಪೇಪರ್ ಇದ್ದರೆ ಅದರಲ್ಲಿ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ. ಈ ಥರ ಏನಾದರೂ ಇದು ಪೇಪರ್ಸ್ ಇದ್ದರೆ ಅದರಲ್ಲಿ ಮಾಡ್ಕೋಬೋದು. ಈ ಥರ ಸಣ್ಣ ಉಂಡೆ ತೊಗೊಂಡು, ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಂಡು ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಚಿ ಹೀಗೆ ತಟ್ಟಬೇಕು. ಈ ಥರ ಅಂದರೆ ಸ್ವಲ್ಪ ದಿಪ್ಪಾಗಬಾರ್ದು, ಸ್ವಲ್ಪ ತೆಳ್ಳಗೇ ತಟ್ಕೊಳ್ಬೇಕು. ಹೀಗೆ ತಟ್ಕೊಂಡು ಕೈಲೇ ತಟ್ಟಿದರೆ ಒಬ್ಬೊಬ್ರಿಗೆ ಅಂಟುತ್ತಲ್ವ, ಅದು ಬೇಡ ಅಂದರೆ ಹಿಂಗೆ ಕವರ್ ಮೇಲೆ ಹಾಕ್ಬಿಟ್ಟು ಕವರಲ್ಲೇ ತಟ್ಟಿದರೆ ಅದು ಚೆನ್ನಾಗಿ ಬರುತ್ತೆ. ಆ ಥರ ಇವಾಗ ಆಗಿದೆ ಇದು. ಇವಾಗ ಹಂಚು ಕಾಯ್ದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಇವಾಗ ಇದನ್ನು ಹಂಚೊಳಗೆ ಹಾಕಬೇಕು. ಮೇಲೇನೂ ಸ್ವಲ್ಪ ಎಣ್ಣೆ ಹಾಕಬೇಕು, ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಚಬೇಕು, ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಇವಾಗ ಈ ಥರ ಬೆಂದಿದೆ. ಈ ಥರ ಆದಮೇಲೆ ಇದನ್ನು ವಾಪಸ್ಸು ತಿರುವು ಹಾಕಬೇಕು. ನೋಡಿ, ರೆಡಿ ಆಯಿತು. ಅದೇ ಆವಾಗಲೇ ಹೇಳಿದ್ನಲ್ಲ, ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ಅಂತ. ಕೆಂಪು ಚಟ್ನಿ ಮಾಡಿದ್ದೀನಿ ನಾನು. ಇದನ್ನು ಮಾಡಬೇಕಾದ್ರೆ ಸ್ಪೆಸಿಫಿಕ್ಕಾಗಿಯೇ ಕೆಂಪು ಚಟ್ನಿ ಅರೆದ್ಬಿಟ್ಟು ಅದನ್ನು ಮಾಡ್ತೀನಿ. ಕೆಂಪು ಚಟ್ನಿನೂ ರೆಡಿ, ಅದು ರೆಡಿ. ತಿನ್ನಿ ಮಾಡಿ.